ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ ನಾವು ಈಗ ಡೈಲಿ 10 ಕ್ವಶನ್ ತೆಗಿತಾ ಬರ್ತಾ ಇದ್ದೀವಿ. ಅಂದರೆ 2 ಟೈಮ್ ಆಗಿದೆ, ಇದು 3ನೇ ಟೈಮು. ಈಗ ಡೈಲಿ MCQ ಕ್ವಶನ್ಸ್ ನಿಮಗೆ ಡೈಲಿ 10 ಇರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು, ಯಾಕಂದರೆ ಇದು ಪದೇ ಪದೇ ಬಿದ್ದಂತಹ ಕ್ವಶನ್ ಆಗಿದೆ. ಇದನ್ನೆಲ್ಲರೂ ಅಬ್ಸರ್ವ್ ಮಾಡಿಕೊಂಡು ನೀವು ಎಕ್ಸಾಮ್ ಪ್ರಿಪೇರ್ ಆಗಿ. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮೊಂದು ಚಾನಲ್ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಾದರೆ ನೋಡೋಣ ಬನ್ನಿ. ಒಂದನೇ ಕ್ವಶನು, ಕರ್ನಾಟಕ ಏಕೀಕರಣ ಆದ ವರ್ಷ ಯಾವುದಂತಿದೆ. ಆಪ್ಷನ್ ಎ ಬಂದುಬಿಟ್ಟು 1956, ಆಪ್ಷನ್ ಬಿ 1970, ಆಪ್ಷನ್ ಸಿ 1950, ಆಪ್ಷನ್ ಡಿ 1947. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ. ಕರ್ನಾಟಕ ಏಕೀಕರಣ ಆದ ವರ್ಷ ಯಾವುದಂದರೆ 1956 ಕರೆಕ್ಟಾಗಿ ಆನ್ಸರ್ ಆಗುತ್ತೆ. ಓಕೆನಾ. ಹಾಗಾದರೆ ಎರಡನೇ ಕ್ವಶನ್ ನೋಡೋಣ ಬನ್ನಿ. ಯಾಕುತ್ ಜನರ ಮೂಲ ವಾಸಸ್ಥಳ ಅಂದರೆ ಯಾವುದು ಅಂತ ಕಂಡುಹಿಡಬೇಕು ನೀವು. ಈಗ ಆಪ್ಷನ್ ಎ ಉತ್ತರ ಭಾರತ್, ಆಪ್ಷನ್ ಬಿ ರಷ್ಯಾದ ಟಂಡ್ರಾ ಪ್ರದೇಶಗಳು, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಕಿನ್ಯಾ ಅಂತಿದೆ. ಯಾಕುತ್ ಜನರು ಮೂಲ ವಾಸಸ್ಥಾನ ನೋಡಿ ಯೋಚನೆ ಮಾಡಿ. ಸರಿಯಾದ ಉತ್ತರ ನೋಡೋಣ ಬನ್ನಿ. ಯಾಕುತ್ ಜನರ ಮೂಲ ವಾಸಸ್ಥಳ ಇರಾನ್ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಮೂರನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಅಂತಿದೆ. ಇದು ಯಾರ್ಯಾರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಎಲ್ಲರೂ ಈಗ ನೋಡಿರ್ಬೋದು ಇದನ್ನು. ಈ ಕ್ವಶನ್ ಆಲ್ಮೋಸ್ಟ್ ಭಾಳ ಸತಿ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು ನೆರೆ ಮಣ್ಣು, ಆಪ್ಷನ್ ಬಿ ಬಂದುಬಿಟ್ಟು ಕೆಂಪು ಮಣ್ಣು, ಆಪ್ಷನ್ ಸಿ ಬಂದುಬಿಟ್ಟು ಕಪ್ಪು ಮಣ್ಣು, ಆಪ್ಷನ್ ಡಿ ಬಂದುಬಿಟ್ಟು ಜಂಬು ಮಣ್ಣು. ಅಂದರೆ ಜಂಬು ಮಣ್ಣು ಮೀನ್ಸ್ ಜಂಬಿಟ್ಟಿಗೆ ಮಣ್ಣು ಆಗುತ್ತೆ. ನೆರೆ ಮಣ್ಣು, ಹಾಗೆ ಬಿ ಕೆಂಪು ಮಣ್ಣು, ಸಿ ಕಪ್ಪು ಮಣ್ಣು, ಡಿ ಜಂಬಿಟ್ಟಿಗೆ ಮಣ್ಣು. ಓಕೆನಾ. ಇದರಲ್ಲಿ ಸರಿಯಾದ ಉತ್ತರ ನೋಡ್ಕೊಳ್ಳೋಣ ಬನ್ನಿ. ನೇರೆ ಮಣ್ಣು ಇದು ಕರೆಕ್ಟಾಗಿ ಆಗುತ್ತೆ. ಅಂದರೆ ಯಾವ ರೀತಿ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಆಗುತ್ತೆ ಅಂದರೆ ನೇರೆ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಆಗುತ್ತೆ. ಓಕೆನಾ. ನಾಲ್ಕನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ. ಅತ್ಯಂತ ಹೆಚ್ಚು ಫಾಸ್ಫೇಟ್ ಉತ್ಪಾದನೆಗೆ ಆಗುವ ಸ್ಥಳ ಅಂದರೆ ಅತ್ಯಂತ ಹೆಚ್ಚು ಫಾಸ್ಫೇಟ್ ಉತ್ಪಾದನೆ ಆಗುವ ಸ್ಥಳ ಎಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸ್ಪೇನ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಮೆಕ್ಸಿಕೋ, ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತಿದೆ. ಹಾಗಾದರೆ ನೋಡೋಣ ಬನ್ನಿ ಸರಿಯಾದ ಉತ್ತರ. ಅಮೇರಿಕ ಸಂಯುಕ್ತ ಸಂಸ್ಥಾನ ಕರೆಕ್ಟ್ ಆಗುತ್ತೆ. ಅಂದರೆ ಅತ್ಯಂತ ಹೆಚ್ಚು ಫಾಸ್ಫೇಟ್ ಉತ್ಪಾದನೆ ಆಗುವ ಸ್ಥಳ ಎಲ್ಲಂದರೆ ಅಮೇರಿಕದ ಒಂದು ಸಂಯುಕ್ತ ಸಂಸ್ಥಾನ. ಟೋಟಲ್ ಏನು ಅಮೇರಿಕ ಇದೆಯಲ್ಲ ಅಲ್ಲಿ ಈ ಒಂದು ಫಾಸ್ಫೇಟ್ ಉತ್ಪಾದನೆ ಆಗುತ್ತೆ. ಓಕೆನಾ. ಐದನೇ ನೋಡೋಣ. ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನು ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು. ಆಪ್ಷನ್ ಎ ಸುಮೇರ್, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಎಲ್ಲದರಲ್ಲಿಯೂ. ಹಾಗಂದರೆ ನೋಡ್ಕೊಳ್ಳೋಣ ಬನ್ನಿ ಸರಿಯಾದ ಉತ್ತರ ಏನಾಗುತ್ತೆ ಅಂತ. ಸುಮೇರ್ ಕರೆಕ್ಟ್ ಆದ ಉತ್ತರ ಆಗುತ್ತೆ. ಅಂದರೆ ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆ ಅಂಶಗಳನ್ನು ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು ಅಂದರೆ ನಾವು ಸುಮೇರ್ ಅಲ್ಲಿ ಕಾಣಬಹುದಾಗುತ್ತೆ. ಓಕೆನಾ. ಇಂಡಸ್ ಕಣಿವೆ ಅಂದರೆ ನಮ್ಮ ಇಂಡಿಯಾದ ಒಂದು ಏನು ಸಿಂಧು ಕಣಿವೆ ಇದೆಯಲ್ಲ ಅದಕ್ಕೆ ಇಂಡಸ್ ಕಣಿವೆ ಅಂತ ಕರೀತಾರೆ. ಆ ಇಂಡಸ್ ಕಣಿವೆ ಒಂದು ನಾಗರಿಕತೆ ಅಂಶಗಳನ್ನು ಅದು ಎಲ್ಲಿ ಕಾಣ್ಬೋದು ಅಂದರೆ ಸುಮೇರ್ ಅಂತಂದು. ಓಕೆನಾ. ಈಗ ಆರನೇ ಕ್ವಶನ್ ನೋಡೋಣ. ನೈಫೆ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಸಮುದ್ರ ತಳ, ಆಪ್ಷನ್ ಬಿ ಭೂಮಿಯ ಒಳಪದರು, ಆಪ್ಷನ್ ಸಿ ಭೂಕಂಪಗಳು, ಆಪ್ಷನ್ ಡಿ ಭೂಮಿಯ ಮಧ್ಯಭಾಗ. ಸರಿಯಾದ ಉತ್ತರ ನೋಡ್ಕೊಳ್ಳೋಣ ಬನ್ನಿ. ನೈಫೆ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ ಅಂದರೆ ಭೂಮಿಯ ಒಳಪದರು. ನೈಫೆ ಅಂದರೆ ಏನು, ಈಗ ನೀವು ಭೂಮಿಯ ಒಂದು ಈಗ ಜ್ವಾಲಾಮುಖಿ ಆಗುವಂಥ ಒಂದು ಒಳಪದರ ಇರುತ್ತಲ್ಲ ಆ ಒಂದು ಒಳಪದರಕ್ಕೆ ನೈಫೆ ಅಂತ ಕರೀತಾರೆ. ಇದು ನಿಮಗೆಲ್ಲ ಗೊತ್ತಿರುತ್ತೆ, ನಿಫೆ ಅಂತ ಅಥವಾ ನೈಫೆ. ಓಕೆನಾ. ಈಗ ಏಳನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ. ಭಾರತದ ಬಹುಪಾಲು ಜನರು ಯಾವ ಜನಾಂಗದ ಗುಂಪಿಗೆ ಸೇರುತ್ತಾರೆ. ಆಪ್ಷನ್ ಎ ನಿಗ್ರೋ, ಆಪ್ಷನ್ ಬಿ ಆಸ್ಟ್ರೋಲಾಯ್ಡ್, ಆಪ್ಷನ್ ಸಿ ರಕಸಸ್, ಆಪ್ಷನ್ ಡಿ ಯಾರೂ ಅಲ್ಲ. ನೀವು ನಿಗ್ರೋ ಜನಾಂಗದ ಬಗ್ಗೆ ಕೇರ್ಬೋದು, ಆಸ್ಟ್ರೋಲಾಯ್ಡ್ ಬಗ್ಗೆ ಕೇರ್ಬೋದು, ರಾಕಸಸ್ ಬಗ್ಗೆನೂ ಕೇರ್ಬೋದು. ಹಾಗೆ ನಿಮ್ಮ ಸರಿಯಾದ ಉತ್ತರ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೋಲಾಯ್ಡ್ ಕರೆಕ್ಟ್ ಆಗಿರುತ್ತೆ. ಅಂದರೆ ಭಾರತದ ಬಹುಪಾಲು ಜನರು ಹೆಂಗೆ ಕಾಣ್ತಾರೆ ಅಂದರೆ ಆಸ್ಟ್ರೋಲಾಯ್ಡ್ ಜನಾಂಗದ ಒಂದು ಗುಂಪಿಗೆ ಸೇರುತ್ತಾರೆ. ಓಕೆನಾ. ಈಗ 8ನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ.
ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ ಯಾವುದಂದರೆ ಜಂಬಿಟ್ಟಿಗೆ ಅಂದರೆ ಜಂಬು ಮಣ್ಣು ಅಂತ ಕೊಟ್ಟಿದ್ದಾರೆ ಅಲ್ಲಿ ಆಲ್ರೆಡಿ, ಹಾಗೆ ಜಂಬಿಟ್ಟಿಗೆ ಮಣ್ಣು ಅಂತ. ಆಪ್ಷನ್ ಬಿ ನೆರೆ ಮಣ್ಣು, ಆಪ್ಷನ್ ಸಿ ಫೊಡ್ಜಲಲ್ ಮಣ್ಣು ಅಂತೆ, ಆಪ್ಷನ್ ಡಿ ರಿಂಗಲ್ ಮಣ್ಣು ಅಂತೆ. ಇದಕ್ಕೆ ಸರಿಯಾದ ಉತ್ತರ ಏನಂತ ನೋಡ್ಕೊಂಡು ಬನ್ನಿ. ಅಂದರೆ ಕ್ವಶನ್ ಅಂದರೆ ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿನ ಅತಿ ಸಾಮಾನ್ಯವಾಗಿರೋ ಮಣ್ಣು, ಅತಿ ಹೆಚ್ಚಾಗಿ ನೀವು ಕಂಡುಬರುವ ಯಾವ ಮಣ್ಣು ಅಂದರೆ ನೇರೆ ಮಣ್ಣು ಸರಿಯಾದ ಉತ್ತರ ಆಗುತ್ತೆ. ಹಾಗೆ 9ನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ. ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ್ತ ರಾಜ್ಯ? ಅಂದರೆ ನೀವು ಭೂಭಾಗ ಆವೃತ್ತ ರಾಜ್ಯ ಅಂದರೆ ಸ್ವಲ್ಪ ಇಲ್ಲಿ ಫೈನ್ ಮಾಡ್ಕೋಬೇಕು. ಟೋಟಲಾಗಿ ನಾವು ಈಗ ಸಮುದ್ರಕ್ಕೆ ಟಚ್ ಇರುವ ರಾಜ್ಯಗಳು ಎಷ್ಟಂದರೆ 9 ರಾಜ್ಯಗಳು. ಆ ಸಮುದ್ರಕ್ಕೆ ಟಚ್ ಇರಲಾರ್ದು ಯಾವುದಂದರೆ ಇದರಲ್ಲಿ ನೀವು ಫೈನ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟ್ ಕ್ಲಾರಿಫೈ ಆಗುತ್ತೆ. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ ನನಗೆ. ಈಗ ನೋಡೋಣ ಬನ್ನಿ ಸರಿಯಾದ ಉತ್ತರವನ್ನು. ಬಿಹಾರ್ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಇಲ್ಲಿ ಆಪ್ಷನ್ ಪ್ರಕಾರ 3 ಏನಿದೆಯಲ್ಲ ಪಶ್ಚಿಮ ಬಂಗಾಳ, ಗುಜರಾತ್, ಆಂಧ್ರ ಪ್ರದೇಶ್ ಇವೆಲ್ಲ ಕರಾವಳಿ ಪ್ರದೇಶಕ್ಕೆ ಹತ್ತಿದ ಒಂದು ಪ್ರದೇಶಗಳಾಗಿವೆ. ಆದ ಕಾರಣ ನಿಮ್ಗೆ ಸರಿಯಾದ ಉತ್ತರ ಯಾವುದಂದರೆ ಬಿಹಾರ್ ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗಂದರೆ 9ನೇ ಕ್ವಶನ್ ಆಯಿತು. ಈಗ 10ನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ. ಹಿಮಪಾತ ಕೆಳಕಂಡ ಯಾವ ಭಾಗದಲ್ಲಿ ವಿಶೇಷ ಲಕ್ಷಣ? ಧ್ರುವ ಪ್ರದೇಶ, ಆಪ್ಷನ್ ಎ, ಆಪ್ಷನ್ ಬಿ ಸಮಶೀತ ಉಷ್ಣವಲಯ, ಆಪ್ಷನ್ ಸಿ ವಿಷಮ ವೃತ್ತ, ಆಪ್ಷನ್ ಡಿ ಸಂಕ್ರಾಂತಿ ವೃತ್ತ. ಹಾಗಾದರೆ ಸರಿಯಾದ ಉತ್ತರವನ್ನು ನೋಡ್ಕೊಳ್ಳೋಣ ಬನ್ನಿ. ಹಿಮಪಾತ ಕೆಳಕಂಡ ಯಾವ ಭಾಗದಲ್ಲಿ ವಿಶೇಷ ಲಕ್ಷಣ ಅಂದರೆ ಧ್ರುವ ಪ್ರದೇಶದಲ್ಲಿ ಈ ಒಂದು ಹಿಮಪಾತ ಕೆಳಕಂಡ ಅಂದರೆ ಹಿಮಪಾತ ಅಂದರೆ ಈಗ ಅಂಟಾರ್ಟಿಕಾ ಇದೆ ಧ್ರುವ ಪ್ರದೇಶ, ಆ ಕಾರಣಕ್ಕೆ ಈ ಹಿಮಪಾತ ಯಾವುದರಲ್ಲಿ ಹೆಚ್ಚಿಗೆ ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿ ಇರುತ್ತೆ. ಓಕೆನಾ. ಈಗ ಧ್ರುವ ಪ್ರದೇಶ ಇಲ್ಲಿ ಕೆಳಗೂ ಆಗ್ಬೋದು ಅಥವಾ ಮೇಲೇ ಆಗಿರ್ಬೋದು, ಅಲ್ಲಿ ಅತಿ ಹೆಚ್ಚು ಹಿಮಪಾತ ಇರೋ ಕಾರಣಕ್ಕೆ ಆದ ಕಾರಣಕ್ಕೆ ಈ ಧ್ರುವ ಪ್ರದೇಶ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಇದೇ ರೀತಿ ನಾವು ಡೈಲಿ ಕ್ವಶನ್ 10 ಕ್ವಶನ್ ತೆಗಿತಾ ಬರ್ತಾ ಇರ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಎಷ್ಟು ಸರಿಯಾಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.